ನರೇಂದ್ರ ಮೋದಿ ಅವ್ರ ಮುಂದೆ ಈ ವಿಚಾರ ಇಟ್ಟಾಗ, ನರೇಂದ್ರ ಮೋದಿ ಅವ್ರ ಮುಂದೆ ಈ ತರದ ವಿಚಾರಗಳು ಬಂದಾಗ ನರೇಂದ್ರ ಮೋದಿ ಹೇಳಿದ್ರಂತೆ, ನಾನು ಯಾವುದನ್ನು ಉಚಿತವಾಗಿ ಕೊಡಲ್ಲಪ್ಪ, ಯಾವುದನ್ನು ಫ್ರೀ ಆಗಿ ಯಾರಿಗೂ ಕೊಡಲ್ಲ, ಆದ್ರೆ ಕೊಂಡುಕೊಳ್ಳುವ ತಾಕತ್ತನ್ನು ಈ ದೇಶದ ಜನರಲ್ಲಿ ತುಂಬುತ್ತೀನಿ ಅಂತ. ಬೇಕಾಗಿರೋದು ಅದು ರೀ, ಈ ದೇಶದ ಜನಕ್ಕೆ ಬೇಕಾಗಿರೋದು ಕೊಂಡುಕೊಳ್ಳುವ ತಾಕತ್ತೇ ಹೊರತು ಬೇಡುವ ಜನಾಂಗ ಈ ದೇಶ ಅಲ್ಲ ಅಂತ ತೋರಿಸಬೇಕು. ಇಂಥ ಸ್ವಾಭಿಮಾನವನ್ನು ತುಂಬಿದ್ದು ನರೇಂದ್ರ ಮೋದಿ. ಈ ಸ್ವಾಭಿಮಾನ ಇತ್ತೀಚೆಗೆ ತುಂಬಿದ್ದಲ್ಲ, ಚಿಕ್ಕನ್ನಲ್ಲೂ ಇದ್ದ ಸ್ವಾಭಿಮಾನ. ನರೇಂದ್ರ ಮೋದಿ ಚಿಕ್ಕನ್ನಲ್ಲಿ ಟೀ ಮಾರ್ತಿದ್ದಂತ ಹುಡುಗ, ಅಪ್ಪ ಟೀ ಮಾಡ್ಕೊಡ್ತಿದ್ರು, ಹುಡುಗ ಟೀ ಮಾರ್ತಿದ್ದ. ಅಹಮದಾಬಾದ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾರಬೇಕಾದ್ರೆ ಭಾರತ ಪಾಕಿಸ್ತಾನದ ಯುದ್ಧ ನಡೀತಿತ್ತು. ಸೈನಿಕರು ಪಾಕಿಸ್ತಾನದ ಕಡೆಗೆ ಹೋಗ್ಬೇಕಾದ್ರೆ ಅಹಮದಾಬಾದ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾಗಿ ಬರ್ತಿತ್ತು. ಅಲ್ಲಿ ಸೈನಿಕರ ಕೈಯಲ್ಲಿ ನರೇಂದ್ರ ಮೋದಿ ಟೀ ಕೊಟ್ಟು ಅವರು ಕುಡಿದ ನಂತರ ದುಡ್ಡು ಕೊಡ್ಲಿಕ್ಕೆ ಬಂದ್ರೆ ಪುಟ್ಟ ಹುಡುಗ ಹೇಳ್ತಿದ್ದಂತೆ, ಸರ್ ದೇಶಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀರಾ, ಒಂದು ಟೀ ಕೊಟ್ರೆ ನನ್ನ ಗಂಟೇನು ಹೋಗಲ್ಲ ಸರ್, ಈ ದೇಶವನ್ನ ಪ್ರೀತಿಸಿ ಅಂತ ಹೇಳಿ ಸೈನಿಕರಿಗೆ ಕೈ ಮುಗಿದು ಬರ್ತಿದ್ದ ತರುಣ ನರೇಂದ್ರ ಮೋದಿ ರೀ. ಅವನ್ ದೇಶದ ಮೇಲಿನ ಪ್ರೀತಿ ಎಷ್ಟು ಅಂತ ಹೇಳೋಣ. ಈ ದೇಶದ ತುದಿಯಲ್ಲಿರುವಂತ, ತಲೆ ಮೇಲೆ ಕೂತಿರುವಂತ ಕಾಶ್ಮೀರದ ಉಗ್ರರು ಚಾಲೆಂಜ್ ಮಾಡಿದ್ರು, ಈ ದೇಶದಲ್ಲಿ ಯಾರಾದ್ರೂ ಗಂಡಸರು ಅಮ್ಮನ ಹಾಲು ಕುಡಿದವರಿದ್ರೆ ಬಂದು ಶ್ರೀನಗರಕ್ಕೆ ಬಂದು ನೀವು ಲಾಲ್ ಕಿಲಾದ ಮೇಲೆ ತಿರಂಗ ಹಾರಿಸಿ ಅಂತ. ನರೇಂದ್ರ ಮೋದಿ ಅಂತ ತರುಣ ಸುಮ್ಮನಿರ್ಲಿಕ್ಕೆ ಸಾಧ್ಯ ಏನು? ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಯಾತ್ರೆ ಹೋಯ್ತು, ಹಳ್ಳಿಯಿಂದ ತರುಣರನ್ನು ಕರ್ಕೊಂಡು ನರೇಂದ್ರ ಮೋದಿ ಅಲ್ಲಿಗೆ ಹೋದ್ರು, ಲಾಲ್ ಕಿಲಾದಲ್ಲಿ ತಿರಂಗ ಹಾರಿಸಿದ್ರು. ಹಾರಿಸಿ ಒಂದು ಮಾತು ಹೇಳಿದ್ರಂತೆ ಭಯೋತ್ಪಾದಕರಿಗೆ, ಈ ದೇಶದ ತರುಣರು ಅಮ್ಮನ ಹಾಲು ಅಷ್ಟೇ ಅಲ್ಲಪ್ಪ, ಸಿಂಹದ ಹಾಲು ಕುಡಿದಿದ್ದೀವಿ, ಹುಷಾರಾಗಿರಿ ಅಂತ. ಇದು ನರೇಂದ್ರ ಮೋದಿ ಕೊಟ್ಟಂತ ಸಂದೇಶ. ಅದಕ್ಕೆ ನರೇಂದ್ರ ಮೋದಿನ ಕಂಡ್ರೆ ತುಂಬಾ ಹೆದರ್ಕೊಳ್ತಾರೆ. ಗುಜರಾತಿನ ಅನೇಕ ಮುಸಲ್ಮಾನರ ಜೊತೆ ನಾನು ತಿರುಗಾಡಿದ್ದೀನಿ. ಇತ್ತೀಚೆಗೆ ಒಬ್ಬ ಸೂಫಿ ಸಂತ ಮೊಹಮ್ಮದ್ ಚಿಸ್ತಿ ಸಾಹೇಬರನ್ನ ಕರೆಸಿದ್ವಿ. ಅವ್ರು ಕರೆಸಿದಾಗ ಹೇಳಿದ್ರು, ನಾನು ಕೇಳಿದೆ ಗುಜರಾತಿನ ಮುಸಲ್ಮಾನರಿಗೆ ನರೇಂದ್ರ ಮೋದಿ ಏನ್ ಮಾಡಿದ್ದಾರೆ? ಅವರಂದ್ರು, ಸ್ವಂತ ಕಾಲ ಮೇಲೆ ನಿಲ್ಲೋದು ಹೇಗೆ ಅಂತ ಸ್ವಾಭಿಮಾನ ತುಂಬಿದ್ದಾರೆ. ಇದು ನರೇಂದ್ರ ಮೋದಿ ಮಾಡಿರುವಂತ ಶ್ರೇಷ್ಠ ಕೆಲಸ ಅಂತ. ನರೇಂದ್ರ ಮೋದಿ ಅವರ ಎದುರಿಗೆ ಡೆವಲಪ್ಮೆಂಟ್ ನ ಕುರಿತಂತೆ ಮಾತಾಡುವ ಮತ್ತೊಬ್ಬರು ಹುಟ್ಟಲಿಲ್ಲ ಅನ್ನೋದು ನರೇಂದ್ರ ಮೋದಿ ಪ್ರೂವ್ ಮಾಡ್ತಾ ಹೋಗ್ತಾರೆ. ಮೊನ್ನೆ ತಾನೇ ನೀವೆಲ್ಲರೂ ಟಿವಿಯಲ್ಲಿ ನೋಡಿರಬಹುದು, ನರೇಂದ್ರ ಮೋದಿ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ನಾವೊಂದು 3-4 ವರ್ಷಗಳ ಹಿಂದೆ ಅದರ ಈ ಇಮೇಜ್ ನೋಡಿದ್ವಿ. ನರೇಂದ್ರ ಮೋದಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ತಾರಪ್ಪ, ಇದು ಬಸ್ ಸ್ಟಾಪ್ ಏರ್ಪೋರ್ಟ್ ಗೊತ್ತಾಗಲ್ವಲ್ರಿ, ಇಷ್ಟು ಅದ್ಭುತವಾದ ಬಸ್ ಸ್ಟಾಪ್ ಅನ್ನು ಕಟ್ಟಿದ್ದಾರಂತ ಕೇಳ್ತಾರೆ. ನರೇಂದ್ರ ಮೋದಿ ಹೇಳ್ತಾರೆ, ಏರ್ಪೋರ್ಟಿಗೆ ಹೋಗೋರು ಶ್ರೀಮಂತರಪ್ಪ, ನಮ್ಮ ಬಸ್ ಸ್ಟಾಪಿಗೆ ಬರುವಂತ ಸಾಮಾನ್ಯರು ಕೂಡ ಏರ್ಪೋರ್ಟಿನ ಅನುಭವ ಪಡ್ಕೋಬೇಕು ಅಂತ ನರೇಂದ್ರ ಮೋದಿ ಸಾಮಾನ್ಯರನ್ನು ಎಲಿವೇಟ್ ಮಾಡ್ತಾರಲ್ಲ, ಇದು ನರೇಂದ್ರ ಮೋದಿ ಅವರ ಕೆಪಾಸಿಟಿ ಅಂತ. ನರೇಂದ್ರ ಮೋದಿ ಅವರ ಸಾಮರ್ಥ್ಯ ಎಂತದ್ದು ಗೊತ್ತೇನು? ನಾನು ಹೇಳ್ತಾ ಹೋದ್ರೆ ಹುಚ್ಚ ಆಗ್ಬಿಡ್ತೀನಿ. ನರೇಂದ್ರ ಮೋದಿ ಅವರ ಗುಜರಾತ್ ನಲ್ಲಿ ಇವತ್ತು ಕರೆಂಟ್ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ನರೇಂದ್ರ ಮೋದಿ ಅವರ ಗುಜರಾತ್ ನಲ್ಲಿ ಹಳ್ಳಿಗೂ ಕೂಡ ಸುಮಾರು 78,500 ಕಿಲೋಮೀಟರ್ ನಟ್ಟು ವಿದ್ಯುತ್ ತಂತಿಗಳನ್ನ ನರೇಂದ್ರ ಮೋದಿ ಎಳೆಸಿದ್ದಾರೆ. ಅಷ್ಟೇ ಅಲ್ಲ, 24 ಗಂಟೆ ಅನ್ಇಂಟರಪ್ಟೆಡ್ 3 ಫೇಸ್ ಕರೆಂಟ್ ಅನ್ನ ನರೇಂದ್ರ ಮೋದಿ ಸಪ್ಲೈ ಮಾಡ್ತಾರೆ. ಇದು ನರೇಂದ್ರ ಮೋದಿ ಅವರ ತಾಕತ್ತು. ಗುಜರಾತ್ ನಲ್ಲಿ ನನ್ನ ಅಕ್ಕ ಇರ್ತಾಳೆ, ನನ್ನ ಕಸಿನ್ ಇರ್ತಾಳೆ. ನಾನು ಕಳೆದ ಬಾರಿ ಅಹಮದಾಬಾದಿಗೆ ಹೋಗಿದ್ದಾಗ ಕೇಳಿದೆ ಅವಳಿಗೆ, ಗುಜರಾತ್ ನಲ್ಲಿ ಎಷ್ಟೊತ್ತು ಪವರ್ ಕಟ್ ಆಗುತ್ತೆ? ಅವಳು ನಂಗೆ ಉಲ್ಟಾ ಏನ್ ಪ್ರಶ್ನೆ ಕೇಳಿದ್ಲು ಗೊತ್ತಾ? ಚಕ್ರವರ್ತಿ, ಪವರ್ ಕಟ್ ಅಂದ್ರೆ ಏನು? ನಾನಂದೆ, ಪವರ್ ಕಟ್ ಅಂದ್ರೆ ಕರೆಂಟ್ ಹೋಗೋದು ಅಂತ ಅರ್ಥ, ಎಷ್ಟೊತ್ತು ಕರೆಂಟ್ ಹೋಗುತ್ತೆ ಅಂತ. ಅವಳು ಏನಂದ್ಲು ಗೊತ್ತಾ? 10 ವರ್ಷದಿಂದ ಗುಜರಾತ್ ನಲ್ಲಿ ಕರೆಂಟ್ ಕಣ್ ಮುಚ್ಚಿರೋದನ್ನ ನಾನು ನೋಡ್ಲೇ ಇಲ್ಲ, ಇನ್ ಪವರ್ ಕಟ್ ಅಂದ್ರೆ ಹೆಂಗಪ್ಪ ಹೇಳಿ ಅಂದ್ಬಿಟ್ಲು. ಐ ವಾಸ್ ಶಾಕ್. ಇವರಿಗೆಲ್ಲ ಹುಚ್ಚು, ಚಪ್ಪಾಳೆ ಹೊಡೆದ್ರು. ನಾನು ಗುಜರಾತ್ ನಲ್ಲಿ ನಿಂತ್ಕೊಂಡು ಕನ್ನಡಿಗನಾಗಿ ಎಂತ ಅವಮಾನ ಆಗಿತ್ತು ಅಂತ ನನಗೆ ಗೊತ್ತು. ನಾನಂದೆ, ನಮ್ಮ ಕರ್ನಾಟಕ ಏನು ಕಡಿಮೆ ಇಲ್ಲ, ಕಳೆದ 10 ವರ್ಷಗಳಲ್ಲಿ ಇಡೀ ದಿನ ಕರೆಂಟ್ ಇರೋದನ್ನ ನಾನು ನೋಡ್ಲೇ ಇಲ್ಲ ಅಂದೆ. ನಾನು ಎಷ್ಟು ಸ್ಪೀಡಾಗಿ ಹೇಳಿದೆ ಅಂದ್ರೆ ಅವಳಿಗೆ ಗೊತ್ತೇ ಆಗ್ಲಿಲ್ಲ. ಹೌದಾ, ಕರ್ನಾಟಕನು ಹಿಂಗ ಆಗ್ಬಿಟ್ಟಿದ್ಯಾ ಅಂದ್ಲು. ಹೌದು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟೆ ಅವಳನ್ನ. ಇನ್ ಜಾಸ್ತಿ ಮಾತನಾಡಬಾರ್ದು ಅಂತ. ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ಅಲ್ರಿ. ನಾನು ಗುಜರಾತ್ ನಲ್ಲಿ ತಿರುಗಾಡ್ತಾ ನೋಡ್ತೀನಿ, ನರೇಂದ್ರ ಮೋದಿ ಗುಜರಾತಿನ ತುಂಬಿ ಹರಿತಿದ್ದ ನರ್ಮದಾ ನದಿಯನ್ನ ಇತರ 17 ನದಿಗಳಿಗೆ ಬೆಸೆದು ಕಾಲುವೆಗಳ ಮೂಲಕ ಸೇರಿಸಿ 16,000 ಹೆಕ್ಟೇರ್ ಭೂಮಿಗೆ ನೀರು ಉಣಿಸುವಂತ ದೊಡ್ಡ ಪ್ರಯತ್ನ ಮಾಡಿದ್ರಲ್ಲ, ಯಾವನಿಗಾದ್ರೂ ಈ ತಾಕತ್ತಿದೆಯಾ ಈ ದೇಶದಲ್ಲಿ? ನರೇಂದ್ರ ಮೋದಿ ಅವರ ಈ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರಲ್ಲ, ಇಡೀ ದೇಶದ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಕಳೆದ ವರ್ಷ 3% ಇದ್ರೆ ಗುಜರಾತ್ ಒಂದೇ ಒಂದು ರಾಜ್ಯ 9% ನಷ್ಟು ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಅನ್ನು ತೋರಿಸ್ತಲ್ಲ. ಯೋಚನೆ ಮಾಡಿ ಯಾಕೆ ಹಿಂಗ್ ಸಾಧ್ಯ ಆಯ್ತು ಅಂತ. ನರೇಂದ್ರ ಮೋದಿ ಅವರ ಗುಜರಾತ್ ನಲ್ಲಿ ಪ್ರತಿ ವರ್ಷ 2,500 - 3,000 ಬೋರ್ವೆಲ್ಗಳನ್ನು ಕೊರೆಸಿ ಆಳಕ್ಕೋಗಿ ನೀರು ತರ್ತಾ ಇದ್ರು. ಇವತ್ತಲ್ಲಿನ ಜನ ಹೇಳ್ತಾರೆ, ನಮ್ಗೆ ಬೋರ್ವೆಲ್ ಬೇಕಾಗಿಲ್ಲ, ಸರ್ಫೇಸ್ ವಾಟರ್ ನಮ್ಮ ಊರಿಗೆ ಬರುವಂತೆ ನರೇಂದ್ರ ಮೋದಿ ಮಾಡಿದ್ದಾರೆ. ಇವತ್ತು 60 ಬೋರ್ವೆಲ್ಗಳು ವರ್ಷಕ್ಕೆ ಸಾಕಾಗತ್ತಲ್ಲ. ಭೂಮಿಯ ನೀರಿನ ಮಟ್ಟ ಜಾಸ್ತಿ ಮಾಡಿರುವ ಸಾಧನೆ ಒಬ್ಬ ಸಿಎಂ ಇದೆ ರೀ.
ಕಾಲುವೆಗಳ ಮೂಲಕ ನೀರು ಹರಿತಲ್ಲ. ಬಹಳ ಜನ ತರುಣರಿದ್ದೀರಿ, ಯೋಚನೆ ಮಾಡೋ ಶೈಲಿ ಎಂತದ್ದು ನೋಡಿ. ಕಾಲುವೆಗಳ ಮೂಲಕ ನೀರು ಹರಿತಿರ್ಬೇಕಾದ್ರೆ IAS ಅಧಿಕಾರಿಗಳು ಬಂದು ಕೇಳಿದ್ರಂತೆ, ಕಾಲುವೆಗಳ ಮೂಲಕ ನೀರು ಹೋಗ್ತಾ ಇದೆ. ಅನೇಕ ರಾಜ್ಯಗಳಲ್ಲಿ ಕಾಲುವೆಗಳ ಮೂಲಕ ಹೋಗದೇ ಇಲ್ಲ. ಯಾಕೆಂದ್ರೆ ಕಾಲುವೆ ಮಾಡಬೇಕು ಅಂತ ಇವ್ರು ಪ್ರಾಜೆಕ್ಟ್ ತಗೊಂಡು 10 ವರ್ಷ ಕಳೆದ್ರು ಕಾಲುವೆ ನಿರ್ಮಾಣ ಆಗಲ್ಲ. ಕಾಲುವೆ ನಿರ್ಮಾಣ ಆಗೋ ವೇಳೆಗೆ ಸೋರ್ಸಲ್ಲಿ ನೀರೇ ಇರಲ್ಲ. ಆದ್ರೆ ನರೇಂದ್ರ ಮೋದಿ ಅವರ ರಾಜ್ಯದಲ್ಲಿ ನೀರು ಕಾಲುವೆ ಮೂಲಕ ಬಂದಾಗ ಅಧಿಕಾರಿಗಳಿಗೆ ಪ್ರಾಬ್ಲಮ್ ಬಂತು. ಅಧಿಕಾರಿಗಳು ಹೇಳಿದ್ರಂತೆ, ಕಾಲುವೆಗಳ ಮೂಲಕ ನೀರು ಹೋಗ್ತಾ ಇದೆ, ಸೂರ್ಯನ ಶಾಖಕ್ಕೆ ಆವಿಯಾಗುತ್ತೆ, ಸಿಮೆಂಟ್ ಸ್ಲ್ಯಾಬ್ ನಿಂದ ಮುಚ್ಚಬೇಕು ಅಂತ. 458 ಕಿಲೋಮೀಟರ್. ನರೇಂದ್ರ ಮೋದಿ ಒಂದ್ 2 ದಿನ ಬಿಟ್ಟು ಬನ್ನಿ ಅಂತಂದ್ರಂತೆ. IAS ಆಫೀಸರ್ಗಳು 2 ದಿನ ಬಿಟ್ಟು ಬಂದಾಗ ನರೇಂದ್ರ ಮೋದಿ ಹೇಳಿದ್ರು, ಸಿಮೆಂಟ್ ಸ್ಲ್ಯಾಬ್ ನಿಂದ ಮುಚ್ಚಬೇಕು ಅಂತ ನಿರ್ಧಾರ ಮಾಡಿದ್ದೀರಿ, ಅದ್ರ ಬದಲು ಸೋಲಾರ್ ಪ್ಯಾನೆಲ್ಗಳಿಂದ ಮುಚ್ಚಿದ್ರೆ ಹೆಂಗೆ ಅಂತ ಕೇಳಿದ್ರು. ಏನ್ ಐಡಿಯಾ ರೀ! ಸೋಲಾರ್ ಪ್ಯಾನೆಲ್ಗಳಿಂದ ಮುಚ್ಚಿದ್ರೆ ನೀರು ಆವಿಯಾಗೋದು ತಪ್ಪುತ್ತೆ. ಸೂರ್ಯನ ಶಾಖ ಮೇಲಿಂದ ಸೋಲಾರ್ ಪ್ಯಾನೆಲ್ ಮೇಲೆ ಬೀಳೋದ್ರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ನರೇಂದ್ರ ಮೋದಿ ಸುಮ್ನೆ ಹೇಳಿರ್ಲಿಲ್ಲ, ಟೋಟಲ್ ಲೆಕ್ಕಾಚಾರ ನೋಡಿದ್ರು. 1 ಕಿಲೋಮೀಟರ್ ಉದ್ದದ ಸೋಲಾರ್ ಪ್ಯಾನೆಲ್ ಹಾಕಿದ್ರೆ 1 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಇದರಿಂದ 1500 ಮನೆಗಳಿಗೆ ನಿರಂತರ ಕರೆಂಟ್ ಪೂರೈಕೆ ಮಾಡಬಹುದು. 458 ಕಿಲೋಮೀಟರ್ ಅಂದ್ರೆ ಹೆಚ್ಚು ಕಡಿಮೆ 500 ಮನೆಗಳಿಗೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಆಗುತ್ತೆ. ಯಾಕೆ ಮಾಡಬಾರದು ಅಂದ್ರು. IAS ಆಫೀಸರ್ಗಳು ಮಾತಾಡ್ತಿರ್ಬೇಕಾದ್ರೆ ಅವ್ರು ಕೇಳಿದ್ರು, ಸರ್ ಈ ಐಡಿಯಾ ಎಲ್ಲ ನಮ್ಗೆ ಹೊಳೆಯೋದೇ ಇಲ್ಲ ನೋಡಿ. ನಾನಂದೆ, ಹೊಳೆದಿದ್ರೆ ನೀವು PM ಆಗಿಬಿಡ್ತಿದ್ರಿ, ನರೇಂದ್ರ ಮೋದಿ ಮಾತ್ರ ಅದಕ್ಕೆ ಲಾಯಕು, ಸ್ವಲ್ಪ ಸುಮ್ನಿರಿ ಅಂತ. ನರೇಂದ್ರ ಮೋದಿ ಅವರ ಹತ್ರ ಇಂಥ 1000 ಐಡಿಯಾಗಳು ರೀ. ನರೇಂದ್ರ ಮೋದಿ ಅವರು ಹೇಳಿದ್ರು, ಗುಜರಾತ್ನಲ್ಲಿ ಅವ್ರು ಬರೋಕ್ಕಿಂತ ಮುಂಚೆ ಕರೆಂಟ್ ಪ್ರೊಡಕ್ಷನ್ ಕಡಿಮೆ ಇತ್ತು, ಸಾಲ ಜಾಸ್ತಿ ಇತ್ತು. ಇವತ್ತು ಗುಜರಾತ್ ಎಷ್ಟು ಕರೆಂಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ, ಗುಜರಾತ್ ಒಂದೇ ಅಲ್ಲ, ಪಕ್ಕದ 14 ರಾಜ್ಯಗಳಿಗೆ ಕರೆಂಟ್ ಅನ್ನ ಗುಜರಾತ್ ಎಕ್ಸ್ಪೋರ್ಟ್ ಮಾಡುತ್ತೆ ರೀ. ಇವತ್ತು ಗುಜರಾತಿನ ವಿದ್ಯುತ್ ಮಂಡಳಿ ಎವ್ರಿ ಇಯರ್ 500 ಕೋಟಿ ರೂಪಾಯಿ ಪ್ರಾಫಿಟ್ ಅನ್ನ ದಾಖಲಿಸುತ್ತೆ ಅಂತಂದ್ರೆ ಅದೊಬ್ಬ ವ್ಯಕ್ತಿಯ ದೂರದೃಷ್ಟಿ ಅಲ್ವೇನ್ರಿ. ನರೇಂದ್ರ ಮೋದಿ ಗುಜರಾತಿಗೆ ಬರೋಕ್ಕಿಂತ ಮುಂಚೆ 11 ಯೂನಿವರ್ಸಿಟಿಗಳಿದ್ವು. ನರೇಂದ್ರ ಮೋದಿ ಬಂದ ಮೇಲೆ 41 ಯೂನಿವರ್ಸಿಟಿ ಆಯ್ತು. ಬರೀ ಆರ್ಡಿನರಿ ಯೂನಿವರ್ಸಿಟಿಗಳಲ್ಲ, ರಕ್ಷಾಶಕ್ತಿ ಯೂನಿವರ್ಸಿಟಿ ಅಂತ ಒಂದಿದೆ. ಯಾತಕ್ ಗೊತ್ತೇನು? ಪೊಲೀಸರಿಗೆ ಟ್ರೈನಿಂಗು ಅಂತಾನೆ ರಕ್ಷಾಶಕ್ತಿ ಯೂನಿವರ್ಸಿಟಿ. ನೀವು ಹೇಗೆ ಕಳ್ಳರನ್ನು ಹಿಡಬೇಕು, ಹೇಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು, ಕಳ್ಳರ ತಂತ್ರಗಾರಿಕೆಗಳೇನು, ಹೇಗೆ ಪೂರ್ಣ ಪ್ರಮಾಣದಲ್ಲಿ ಶಾಂತಿಯುತವಾದ ರಾಷ್ಟ್ರ ನಿರ್ಮಾಣ ಮಾಡಬಹುದು ಅಂತ ಪೊಲೀಸರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಅದು ಗುಜರಾತ್ನಲ್ಲಿ ಮಾತ್ರ. ನಂಗೆ ಯಾರೋ ತಮಾಷೆ ಮಾಡಿ ಹೇಳಿದ್ರು ಗುಜರಾತಿಗೆ ಹೋಗಿದ್ದಾಗ, ಸರ್ ಇನ್ನೊಂದು 5 ವರ್ಷ ನಿಮ್ಮ ಪೊಲೀಸರು ಟ್ರೈನಿಂಗ್ ತಗೊಳ್ಳಕ್ಕೆ ಇಲ್ಲೇ ಬರಬೇಕು ಸರ್ ಅಂತಂದ್ರು ಅವರು. ನಾನು ಬಹಳ ಜನ ಪೊಲೀಸರಿಗೆ ಹೇಳ್ತಿರ್ತೀನಿ, ಬಹಳ ಜನ ಪೊಲೀಸರು ನಾನು ಎದ್ದು ಹೋಗ್ಬೇಕಾದ್ರೆ ಶೇಕ್ ಹ್ಯಾಂಡ್ ಮಾಡ್ತಾರೆ, ಸರ್ ಇಲ್ಲೂ ಒಂದು ಯೂನಿವರ್ಸಿಟಿ ಆಗ್ಬೋದಾ ಹಂಗೆ ಅಂತ. ಹೇಳಿದೆ, ನರೇಂದ್ರ ಮೋದಿಗೆ ಓಟ್ ಹಾಕಿ ಎಲ್ಲ ಸರಿ ಹೋಗುತ್ತೆ ಅಂತ. ಪೊಲೀಸರು ಬಹಳ ಖುಷಿ ಪಡ್ತಾರೆ, ಆಗಬೇಕು ಸರ್ ಇಂಥ ಕೆಲಸ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಈ ದೇಶದಲ್ಲಿ ಪೆಟ್ರೋಲಿಯಂ ಬೇಸಿನ್ ಇದೆ ಅಂತ ಹೇಳ್ತೀವಿ. ಪೆಟ್ರೋಲಿಯಂ ತೆಗೆದು ಸಂಸ್ಕರಣ ಮಾಡೋ ಟೆಕ್ನಾಲಜಿ ಈ ದೇಶಕ್ಕೆ ಗೊತ್ತಿಲ್ಲ. ನಾವು ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ತೀವಿ. ಈ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಪಂಡಿತ್ ದೀನ್ ದಯಾಳ್ರ ಹೆಸರಲ್ಲಿ, ದೀನ್ ದಯಾಳ್ ಉಪಾಧ್ಯಾಯರ ಹೆಸರಲ್ಲಿ ಒಂದು ಪೆಟ್ರೋಲಿಯಂ ಯೂನಿವರ್ಸಿಟಿ ಸ್ಥಾಪಿಸಿದ್ದಾರೆ. ಇತ್ತೀಚೆಗೆ ಮಾತಾಡ್ತಾ ನರೇಂದ್ರ ಮೋದಿ ಹೇಳ್ತಾರೆ, ಮುಂದಿನ ವರ್ಷದ ವೇಳೆಗೆ ಈ ದೇಶದಲ್ಲಿ ಪೆಟ್ರೋಲಿಯಂ ಕೆಲಸ ಮಾಡ್ಲಿಕ್ಕೋಸ್ಕರ 20,000 ಸ್ಕಿಲ್ಡ್ ತರುಣರು ಸಿಗ್ತಾರೆ ಅಂತ ನರೇಂದ್ರ ಮೋದಿ ಕನಸು ಕಟ್ಕೊಡ್ತಾರಲ್ಲ. ದೇಶಕ್ಕೆ ಬೇಡವೇನ್ರಿ? ನನ್ನ ರಾಜ್ಯದಲ್ಲಿ ಭೂಕಂಪ ಆಯ್ತು ಅಂತ ಇಟ್ಕೊಳ್ಳಿ, ದೇವರ ದಯೆಯಿಂದ ಆಗೋದು ಬೇಡ. ಆದ್ರೆ ಭೂಕಂಪ ಆದ ತಕ್ಷಣ ಈ ರಾಜ್ಯದ ಸರ್ಕಾರಗಳಿಗೆ ಅದನ್ನ ಮ್ಯಾನೇಜ್ ಮಾಡೋದು ಹೆಂಗೆ ಅಂತ ಗೊತ್ತಾ ಅಂತ ಕೇಳ್ರಿ. ಭೂಕಂಪದ ಹೆಸರಿನಲ್ಲಿ ಕೇಂದ್ರ ಸರ್ಕಾರದಿಂದ ದುಡ್ಡು ತಗೊಂಡು ಲಪಟಾಯಿಸೋದು ಅಷ್ಟೇ ಗೊತ್ತು. ಆದ್ರೆ ನರೇಂದ್ರ ಮೋದಿ ಕಚ್ನಲ್ಲಿ ಭೂಕಂಪ ಆದಾಗ ಅದನ್ನ ಕಣ್ಣಾರೆ ಕಂಡವ್ರು ಹೇಳಿದ್ರಂತೆ, ಈ ಡಿಸಾಸ್ಟರ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ನಾವು ಒಂದು ಇನ್ಸ್ಟಿಟ್ಯೂಷನ್ ಶುರು ಮಾಡಬೇಕು ಅಂತ ಅಮೆರಿಕಾದ ಸಹಯೋಗದೊಂದಿಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ನರೇಂದ್ರ ಮೋದಿ ಶುರು ಮಾಡಿದ್ರು. ಮಿತ್ರರೇ ಗೊತ್ತಿರಲಿ, ಇಡೀ ಏಷ್ಯಾದಲ್ಲಿ, ಭಾರತ ಅಲ್ಲ ಇಡೀ ಏಷ್ಯಾದಲ್ಲಿ ಇಂಥದ್ದು ಒಂದೇ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರೋದು, ಅದು ಭಾರತದಲ್ಲಿ, ಅದು ಗುಜರಾತ್ ನಲ್ಲಿ ನರೇಂದ್ರ ಮೋದಿ ಅವರ ಕನಸಾಗಿ. ನರೇಂದ್ರ ಮೋದಿ ಅವರು ಇವತ್ತು ಹೇಳ್ತಾರೆ, ಇವತ್ತು ದೇಶದ ಎಲ್ಲೇ ಡಿಸಾಸ್ಟರ್ ಆದ್ರೂ ಕೂಡ ನನ್ನ ತರುಣರು ಹೋಗಿ ಅದನ್ನು ಮ್ಯಾನೇಜ್ ಮಾಡೋದು ಹೆಂಗೆ ಅಂತ ಹೇಳ್ತಾರೆ ಅಂತ. ಈ ವಿಷನ್ ಕಡಿಮೆ ಅನ್ಕೊಂಡಿದ್ದೀರೇನ್ರಿ? ನರೇಂದ್ರ ಮೋದಿ ಬಿಹಾರದ ಪಟ್ನಾಕ್ ಹೋದ್ರು. ನಾನು ತುಂಬಾ ಹೆಮ್ಮೆಯಿಂದ ನನ್ನ ಲೀಡರ್ ಬಗ್ಗೆ ಹೆಮ್ಮೆಯಿಂದ ಮಾತನಾಡ್ಕೊಳ್ತೀನಿ ರೀ. ಪಟ್ನಾಕ್ ಹೋಗ್ಬೇಕಾದ್ರೆ ಗ್ರೌಂಡ್ ಅಲ್ಲಿ 6 ಲಕ್ಷ ಜನ, ಒಳಗಡೆ 6 ಬಾಂಬ್ ಬ್ಲಾಸ್ಟ್ ಆಯ್ತು. ಒಳಗಡೆ ಗ್ರೌಂಡ್ ಅಲ್ಲಿ ಇದ್ದವ್ರಿಗೆ ಸುದ್ದಿ ಗೊತ್ತಾಯ್ತು, ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದು ಬೇಡ, ಬಾಂಬ್ ಎಲ್ಲೋ ಬ್ಲಾಸ್ಟ್ ಆಗಿದೆ ಅಂತ ಕೇಳಿದ್ರೆ ನಾಪತ್ತೆ ಆಗ್ಬಿಡ್ತೀವಿ ನಾವು. ಆದ್ರೆ ಬಿಹಾರದ ಜನ ಹೇಳಿದ್ರಂತೆ, ಬಾಂಬು ಹೊರಗಡೆ ಅಲ್ಲ, ಇಲ್ಲೇ ಬ್ಲಾಸ್ಟ್ ಆಗಿ ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಇವತ್ತು ನರೇಂದ್ರ ಮೋದಿ ನೋಡದೆ ನಾವ್ ಯಾರು ಆಚೆ ಹೋಗಲ್ಲ ಅಂತ ಕೂತ್ರು. ಬಿಹಾರದ ಜನ ವೇದಿಕೆ ಮೇಲಿದ್ದವರು ಬಹಳ ಖುಷಿಯಾಗಿ ಹೊರಗಡೆ
ಪಟಾಕಿ ಹೊಡಿತಿದ್ದಾರೆ, ಟೆನ್ಷನ್ ಮಾಡ್ಕೋಬೇಡಿ ಎಂದ್ರಂತೆ. ಈ ಭಯೋತ್ಪಾದಕರ ಬಾಂಬು ಈ ದೇಶದ ತರುಣರ ಶಕ್ತಿಯ ಎದುರಿಗೆ ಪಟಾಕಿ ಆಗಿಬಿಡುತ್ತಲ್ಲ, ಇದು ಈ ದೇಶದ ತಾಕತ್ತು. ನರೇಂದ್ರ ಮೋದಿ ಆನಂತರ ಬಂದ್ರು. ನರೇಂದ್ರ ಮೋದಿ ವಿಮಾನದಿಂದ ಇಳಿದ ತಕ್ಷಣ ಅಲ್ಲಿನ DIG ಹೋಗಿ ನರೇಂದ್ರ ಮೋದಿ ಅವ್ರು ಹೇಳಿದ್ರಂತೆ, ಸರ್ 6 ಬಾಂಬ್ ಬ್ಲಾಸ್ಟ್ ಆಗಿದೆ, ನಿಮ್ಮ ವೇದಿಕೆ ಕೆಳಗೂ ಬಾಂಬ್ ಇರಬಹುದು, ನಮ್ಗೆ ಗೊತ್ತಿಲ್ಲ, ನಿಮ್ಮ ಜೀವ ಅಪಾಯದಲ್ಲಿದೆ, ನೀವು ಇವತ್ತು ಹೋಗದೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಅಂತ ನರೇಂದ್ರ ಮೋದಿ ಹೇಳಿದ್ರಂತೆ. 6 ಲಕ್ಷ ಜನ ಬಾಂಬ್ ಬ್ಲಾಸ್ಟ್ಗೆ ಬೆದರದೆ ನನ್ನ ಮಾತು ಕೇಳಬೇಕು ಅಂತ ಕೂತಿದ್ದಾರೆ. ಇಂಥವ್ರ ಮುಖ ನೋಡದೆ ನಾನು ಹೋಗಕ್ಕೆ ಸಾಧ್ಯನೇ ಇಲ್ಲ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಪಟ್ನಾದ ಜನರನ್ನು ನೋಡ್ಕೊಂಡೇ ಹೋಗೋದು ಅಂತ ನರೇಂದ್ರ ಮೋದಿ ವೇದಿಕೆಗೆ ಬಂದ್ರು. ಅವತ್ತಿನ ಭಾಷಣವನ್ನ ಮಿತ್ರರೇ, ನಾನು ಮಂಗಳೂರಿನಲ್ಲಿದ್ದೆ, ಅವತ್ತು ಲೈವ್ ನೋಡ್ತಾ ಸತ್ಯ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ನರೇಂದ್ರ ಮೋದಿ ಭಾಷಣ ಮಾಡ್ತಾ ಹೇಳ್ತಾರೆ, ನೆಚ್ಚಿನ ಮಿತ್ರರೇ, ನಿಮ್ಮ ಪ್ರೀತಿ ಎಂಥದ್ದು ಅಂತ ನನಗೆ ಗೊತ್ತು, ಹೆಂಗಪ್ಪ ತೀರಿಸ್ಲಿ ಅದನ್ನ, ನಾನು ಮಾತು ಕೊಡ್ತೀನಿ, ನಿಮ್ಮ ಪ್ರೀತಿಯನ್ನ ಬಡ್ಡಿ ಸಮೇತ ನಿಮಗೆ ವಾಪಸ್ ಕೊಡ್ತೀನಪ್ಪ, ಈ ದೇಶದ ಅಭಿವೃದ್ಧಿ ಮಾಡೋ ಮೂಲಕ ಅಂತ ನರೇಂದ್ರ ಮೋದಿ ಮಾತು ಕೊಡ್ತಾರಲ್ಲ, ಬಹಳ ಖುಷಿಯಾಗಿತ್ತು ಆ ಮಾತನ್ನು ಕೇಳಬೇಕಾದ್ರೆ. ಇದೇ ನರೇಂದ್ರ ಮೋದಿ ಮಾತಿನ ಉದ್ದಕ್ಕೂ ಈ ದೇಶದ ಬೆಳವಣಿಗೆಗಳು ಕುರಿತಂತೆ ಮಾತಾಡ್ತಾ, ಬಿಹಾರದ ಪಟ್ನಾದ ಜನರ ಆತ್ಮವಿಶ್ವಾಸವನ್ನ ಕೊಂಡಾಡ್ತಾ, ಜೈಕಾರ ಎಲ್ಲ ಮುಗಿಸಿ ವಾಪಸ್ ಹೋದವರು ಮತ್ತೆ ವಾಪಸ್ ಬಂದ್ರು. ಯೋಚನೆ ಮಾಡಿ, ಸುಮ್ನೆ ನರೇಂದ್ರ ಮೋದಿ ಅವರ ಜಾಗದಲ್ಲಿ ಇನ್ನೊಬ್ಬ ಲೀಡರ್ ಇದ್ದಿದ್ರೆ, ಹೊರಗಡೆ ಬಾಂಬ್ ಬ್ಲಾಸ್ಟ್ ಮಾಡಿದ್ ಯಾರು ಅಂತ ಗೊತ್ತು, ಅವ್ರಿಗೆಲ್ಲ ಸರಿಯಾದ ಪಾಠ ಕಲಿಸ್ತೀವಿ ನೋಡ್ತಾ ಇರಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಸಾಕಾಗಿತ್ತು. ಹೊರಗಡೆ ಹೋಗೋ 6 ಲಕ್ಷ ಜನ ಇಡೀ ಬಿಹಾರ್ನಲ್ಲಿ ರಕ್ತದ ಓಕುಳಿ ಆಡ್ಬಿಡ್ತಿದ್ರು. ನರೇಂದ್ರ ಮೋದಿ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಿದ್ರು, ಇವತ್ತು ಪ್ರತಿಯೊಬ್ಬರು ತಮ್ಮ ಮನೆಗೆ ಅತ್ಯಂತ ಪ್ರೀತಿಯಿಂದ ನೆಮ್ಮದಿಯಿಂದ ಸೇರ್ಕೊಳ್ಳೋದನ್ನ ನಾನು ಕೇಳಬೇಕು ಅಂತ ಇಚ್ಛೆ ಪಡ್ತೀನಿ. ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಬ್ಬ ಕಾರ್ಯಕರ್ತನ ಜೀವವು ನನಗೆ ಅತ್ಯಂತ ಅಮೂಲ್ಯವಾದ್ದು, ಯಾರೂ ತಮ್ಮ ಜೀವವನ್ನ ಕಳ್ಕೊಳ್ಬಾರ್ದು, ಬೇರೆಯವರಿಗೂ ತೊಂದರೆ ಮಾಡಬಾರ್ದು ಅಂತ ಕೈ ಮುಗಿದು ಒಬ್ಬ ಲೀಡರ್ ಕೇಳ್ಕೊಳ್ತಾನ್ರಿ. ವೋಟ್ ಬ್ಯಾಂಕಿನ ಪಾಲಿಟಿಕ್ಸ್ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ. ನರೇಂದ್ರ ಮೋದಿ ಅವರಿಗೆ ಗೊತ್ತಿರೋದು ಒಂದೇ ಒಂದು, ಹೃದಯಗಳನ್ನ ಬೆಸೆಯುವಂತ ಪಾಲಿಟಿಕ್ಸು. ಈ ಪಾಲಿಟಿಕ್ಸ್ ಇವತ್ತು ವರ್ಕ್ ಆಗ್ತಿದೆ ರೀ. ನರೇಂದ್ರ ಮೋದಿ ಅವತ್ತು ಮಾತನಾಡ್ತಾ ಹೇಳಿದ್ರು, ನನ್ನನ್ನ PM ಮಾಡಿ ಅಂತ ಯಾವಾಗ್ಲಾದ್ರೂ ಕೇಳಿದ್ದೀನ? ನನ್ನ ದಯವಿಟ್ಟು PM ಮಾಡಬೇಡಿ, ಆದ್ರೆ ನಿಮ್ಮ ಖಜಾನೆ, ಈ ದೇಶದ ಖಜಾನೆ ಲೂಟಿಯಾಗಿ ಹೋಗ್ತಾ ಇದೆ, ಅದನ್ನ ಕಾಯ್ಲಿಕ್ಕೆ ಕೂತ್ಕೊಳ್ಳುವಂತ ಕಾವಲುಗಾರನನ್ನಾಗಿ ನಾನು ಮಾಡಿ ನಾನು ನೋಡ್ಕೊಂಡು ಬಿದ್ದಿರ್ತೀನಿ ಅಂತ ನರೇಂದ್ರ ಮೋದಿ ಹೇಳ್ತಾರಲ್ರಿ. ಈ ಲೀಡರ್ ಬೇಡ ಅನ್ಸುತ್ತೇನ್ರಿ? ಇದೇ ನರೇಂದ್ರ ಮೋದಿ ಎಂತ ಅಪರೂಪದ ವ್ಯಕ್ತಿ ಅಂತಂದ್ರೆ, ನನಗೆ ಅವ್ರ ಬಗ್ಗೆ ಮಾತನಾಡ್ತಾ ಭಾವುಕನಾಗ್ಬಿಡ್ತೀನಿ. ನರೇಂದ್ರ ಮೋದಿ ಅವರನ್ನ ಸಂತ ರಾಮದೇವ್ ಬಾಬಾ 50 ಜನ ಸಾಧುಗಳ ಸಮ್ಮುಖದಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ಕೂರಿಸಿದ್ರು. ಎಲ್ಲ ಸಾಧುಗಳು ನರೇಂದ್ರ ಮೋದಿಯನ್ನ ಹೊಗಳಿಕ್ಕೆ ಶುರು ಮಾಡಿದ್ರು. ನೀವು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ನಮ್ಮ ಇಚ್ಛೆ ಅಂತಂದ್ರು. ನೀವು ಯೋಚನೆ ಮಾಡಿ, ಒಬ್ಬ MP ಕ್ಯಾಂಡಿಡೇಟು, ಅವನಿಗೆ ನೀವು ಕೇಳಿ, ಯಾವುದೇ ಪಾರ್ಟಿ ಅಲ್ಲ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮಾತನಾಡಿಸಿ, ನೀನು ಗೆಲ್ತೀನೋ ಈ ಸಲ ಅಂದ್ರೆ 100% ನಾನೇ ಗೆಲ್ಲೋದು ಅಂತಾನ ಅವನು. ಯಾರೇ ನಿಂತು ಬಿಡ್ಲಪ್ಪ, ನಾನೇ ಗೆಲ್ಲೋದು ಅಂತಾರೆ, ಗೆಲ್ಲೋದಕ್ಕೆ ಕಾರಣ ಕೊಡ್ತಾರೆ. ಅಂಥದ್ರಲ್ಲಿ 50 ಜನ ಸಾಧುಗಳು, ಬೇರೆ ಬೇರೆ ಜಾತಿಯ ಸಾಧುಗಳು, ನೀನು ಪ್ರಧಾನಿ ಆಗಬೇಕು ಅಂತ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ನರೇಂದ್ರ ಮೋದಿ ಏನ್ ಮಾಡ್ಬೋದು ಅಂತ ನಾನು ಕಾಯ್ಕೊಂಡು ಕೂತಿದ್ದೆ. ದುರಹಂಕಾರದಿಂದ ಏನಾದ್ರೂ ಮಾತನಾಡ್ತಾರಾ ಅಂತ. ನರೇಂದ್ರ ಮೋದಿ ನಿಂತ್ಕೊಂಡ್ರು ರೀ. ಎಲ್ಲ ಸ್ವಾಮಿಗಳಿಗೂ ಕೈ ಮುಗಿದು ಸ್ವಾಮಿಗಳಿಗೆ ಕೇಳ್ಕೊಳ್ತಾರೆ, ಸ್ವಾಮೀಜಿ ದಯವಿಟ್ಟು ನಾನು ಪ್ರಧಾನಮಂತ್ರಿ ಆಗಲಿ ಅಂತ ಆಶೀರ್ವಾದ ಮಾಡಬೇಡಿ ಸ್ವಾಮೀಜಿ, ನಾನು ಇಟ್ಟ ಹೆಜ್ಜೆ ತಪ್ಪಾಗದೆ ಇರಲಿ ಅಂತ ಆಶೀರ್ವಾದ ಮಾಡಿ ಸ್ವಾಮೀಜಿ, ನನಗಿಷ್ಟೇ ಸಾಕು ಅಂತ ಕೇಳ್ತಾರಲ್ಲಿ. ಈ ಭಾರತ ಅನ್ನೋ ಹೆಸರಿಗೆ ಪ್ರತೀಕವಾಗಿ ನಿಲ್ಲಬಹುದಾಗಿರುವಂತ ಲೀಡರು ಅಂತ ನನಗೆ ಅವತ್ತೇ ಅನ್ನಿಸ್ತು. ಅವತ್ತು ನಿಶ್ಚಯ ಮಾಡಿದೆ, ಪ್ರಧಾನಿ ಆದರೆ ಈ ದೇಶಕ್ಕೆ ಈತನೇ ಪ್ರಧಾನಿ ಆಗಬೇಕು, ಅದಕ್ಕೋಸ್ಕರ ಸಮಯ ಕೊಡಬೇಕು, ರಕ್ತ ಹರಿಸಿದ್ರು ಚಿಂತೆ ಇಲ್ಲ, ಈ ವ್ಯಕ್ತಿನ ಪ್ರಧಾನಿ ಮಾಡಬೇಕು ಅಂತ ನಾವು ಅತ್ಯಂತ ಕಳಕಳಿಯಿಂದ ಬೀದಿಗೆ ಬರ್ಲಿಕ್ಕಾಯ್ತು. ಬರೀ ಇಷ್ಟೇ ಅಲ್ಲ ಮಿತ್ರರೇ, ಅಮೆರಿಕ ಅನ್ನೋ ರಾಷ್ಟ್ರ ನರೇಂದ್ರ ಮೋದಿ ಅವರಿಗೆ 2005ರಲ್ಲಿ 2002ರ ದಂಗೆಯ ಕಾರಣಕ್ಕೋಸ್ಕರ ವೀಸಾ ನಿರಾಕರಣೆ ಮಾಡಿತು. ಎಲ್ರಿಗೂ ಗೊತ್ತಿರಬೇಕು. ಈ ವೀಸಾ ನಿರಾಕರಣೆ ಮಾಡಿದಾಗ ಈ ದೇಶದ ಆಳುವ ನಾಯಕರು ಕೆಲವರು ವೀಸಾ ಕೊಡಬೇಡಿ ಅಂತ ಮತ್ತೆ ಪತ್ರ ಬರೆದ್ರು. ಯಾವ ದೇಶದಲ್ಲೂ ನಡೆಯಲ್ಲ. ನನ್ನ ದೇಶದವರಿಗೆ ಯಾವುದೋ ದೇಶದಲ್ಲಿ ವೀಸಾ ಕೊಡಲ್ಲ ಅಂತಂದ್ರೆ ನನ್ನ ದೇಶಕ್ಕೆ ಮಾಡಿದ ಅವಮಾನ. ಆದ್ರೆ ಈ ದೇಶದ ಮಂತ್ರಿಗಳೇ ಗೋಗರೆದು ಕೊಡಬೇಡಿ ಅವರಿಗೆ ಅಂತ ಹೇಳಿದ್ರು. ನರೇಂದ್ರ ಮೋದಿ ಅನ್ಕೊಂಡ್ರಂತೆ, ನಾನು ಅಮೆರಿಕಕ್ಕೆ ನಾನಾಗೆ ಹೋಗಲ್ಲ, ಅಮೆರಿಕಕ್ಕೆ ನನಗೆ ವೀಸಾ ಕೊಡಿ ಅಂತ ಗೋಗರಿಯೋದು ಇಲ್ಲ, ಅಮೆರಿಕಾನೇ ಉಲ್ಟಾ ನನ್ನ ಕಾಲಿಗೆ ಬಿದ್ದು ದಯವಿಟ್ಟು ವೀಸಾ ತಗೊಂಡು ಬನ್ನಿ ಅಂತ ಕೇಳಬೇಕು, ಹಂಗ್ ಮಾಡ್ಕೊಳ್ತೀನಿ ಅಂತ ಹೇಳ್ಕೊಂಡು ಸುಮ್ಮನಾಗ್ಲಿಲ್ಲ. ಏನ್ ಮಾಡಿದ್ರು ಗೊತ್ತೇ ನರೇಂದ್ರ ಮೋದಿ? ಯೋಚನೆ ಮಾಡಿದ್ರು, ಅಮೆರಿಕಾನ್ ಬಗ್ಗಿಸ್ಲಿಕ್ಕಿರೋ ಮಾರ್ಗ ಏನು ಅಂದ್ರೆ ಅಮೆರಿಕಾದ ಶತ್ರು ಚೀನಾ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ.
ಆದ್ರೆ ಚೀನಾ ತುಂಬಾ ದೊಡ್ಡ ರಾಷ್ಟ್ರ. ಗುಜರಾತಿನ ಮುಖ್ಯಮಂತ್ರಿ ಮಾತನಾಡಿಸತ್ತ, ಅದು ಮಾತು ಆಡಿಸಲ್ಲ. ಹೆಂಗ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಿ ನರೇಂದ್ರ ಮೋದಿ ಯೋಚನೆ ಮಾಡ್ತಾರೆ. ಚೀನಾದ ಶತ್ರು ಜಪಾನ್. ಜಪಾನ್ ನಮ್ ಲೆವೆಲ್ನಿದು. ಜಪಾನ್ಗೂ ನಮಗೂ ಒಳ್ಳೆ ಪ್ರೀತಿ ಇದೆ, ಒಳ್ಳೆ ಬಾಂಧವ್ಯ ಇದೆ. ನಾನು ಜಪಾನಿಗೆ ಹೋಗಿ ಜಪಾನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ, ಆ ಮೂಲಕ ಚೀನಾನ ಅಲಗಾಡಿಸ್ತೀನಿ ಅಂತ ಜಪಾನಿಗೆ ಹೋದ್ರು. ಅನೇಕ ಒಪ್ಪಂದಗಳನ್ನ ಜಪಾನ್ ಜೊತೆ ಮಾಡ್ಕೊಂಡ್ರು. ವೈಬ್ರೆಂಟ್ ಗುಜರಾತ್ಗೆ ಜಪಾನ್ ಕೂಡ ಬಂತು. ಅಲ್ಲಿನ ಅನೇಕ ಕಂಪನಿಗಳಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ದಾರಿ ತೋರಿಸ್ಕೊಟ್ರು. ಚೀನಾ ಎದೆ ಡವಗೊಡ್ಲಿಕ್ಕೆ ಶುರುವಾಗ್ಬಿಡ್ತು. ಅಯ್ಯೋ, ಜಪಾನ್ ಮತ್ತು ಗುಜರಾತ್ ಒಂದಾಗ್ಬಿಟ್ರೆ ನಮ್ ಕತೆ ಏನು? ಅದಕ್ಕೆ ಚೀನಾದ ರಾಯಭಾರಿ ನರೇಂದ್ರ ಮೋದಿ ಅವ್ರನ್ನ ಕೇಳಿದ್ನಂತೆ, ನರೇಂದ್ರ ಭಾಯ್ ಮೋದಿ, ನೀವು ಚೀನಾಕ್ಕೆ ಬರ್ತೀರಾ? ನರೇಂದ್ರ ಮೋದಿ ಹೇಳಿದ್ರು, ಯಾರು ಬರಲ್ಲ ಅಂತಿದ್ದು, ಖಂಡಿತ ಬರ್ತೀನಿ ಅಂತ. ನರೇಂದ್ರ ಮೋದಿ ಸುಮ್ಮನೆ ಹೋಗ್ಲಿಲ್ಲ. ಹೋಗಬೇಕಾದ್ರೆ ಅನೇಕ ಅಧಿಕಾರಿಗಳನ್ನ, IAS ಆಫೀಸರ್ಗಳನ್ನ ಕರ್ಕೊಂಡು ಹೋದ್ರು. ಅವ್ರಿಗೆ ಹೇಳಿದ್ರು, ಇಡೀ ಚೀನಾ ನೋಡಿ, ಚೀನಾದ ಡೆವಲಪ್ಮೆಂಟ್ ಮಾಡೆಲ್ ನಲ್ಲಿರುವಂತ ಶಕ್ತಿ ಅಂತದ್ದು ಅಂತ ತಿಳ್ಕೊಂಡು ಬನ್ನಿ. ನಾವು ಅಂತದ್ದೇ ಒಂದು ಶ್ರೇಷ್ಠ ಮಾಡೆಲ್ ನ ನಮ್ದೇ ಆದ ರೀತಿಯಲ್ಲಿ ತಯಾರು ಮಾಡೋಣ ಅಂತ ಎಲ್ರನ್ನೂ ಕರ್ಕೊಂಡು ಹೋದ್ರು. ನಾನೊಂದು ಪುಸ್ತಕ ಟೈಮ್ಸ್ ಆಫ್ ಇಂಡಿಯಾದ ಎಡಿಟರ್ ಬರೆದಿದ್ದಾರೆ, ನಮೋ ಸ್ಟೋರಿ ಅಂತ. ಆ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ಚೈನಾ ತನ್ನ ದೇಶದ ಶ್ರೇಷ್ಠ ವ್ಯಕ್ತಿಗೆ ಯಾವ ಗೌರವ ಕೊಡಬೇಕೋ ಆ ಎಲ್ಲ ಗೌರವವನ್ನ ದ ಗ್ರೇಟ್ ನರೇಂದ್ರ ಮೋದಿ ಅವರಿಗೆ ತೋರಿಸ್ತು ಅಂತ. ನರೇಂದ್ರ ಮೋದಿ ಹ್ಯಾಟ್ಸ್ ಆಫ್ ರೀ ಆ ಮನುಷ್ಯನಿಗೆ. ಅಲ್ಲಿಗೆ ಹೋದ್ರು ನರೇಂದ್ರ ಮೋದಿ, ಎಲ್ಲ ತಿರುಗಾಡಿದ್ರು. ಕೊನೆಗೆ ಮೇಜಿನ ಮುಂದೆ ಕೂತ್ಕೋಬೇಕಾದ ಕೇಳಿದ್ರು, ನರೇಂದ್ರ ಮೋದಿಜಿ, ನಮ್ಮಿಂದ ನಿಮಗೇನಾಗಬೇಕು? ನರೇಂದ್ರ ಮೋದಿ ಹೇಳಿದ್ರು, ನನ್ನ ರಾಜ್ಯದಲ್ಲಿ ಹತ್ತಿ ತುಂಬಾ ಬೆಳಿತಾರೆ. ಇಡೀ ದೇಶದ 35% ಹತ್ತಿಯನ್ನ ನನ್ನ ರಾಜ್ಯದಲ್ಲಿ ನಾವು ಬೆಳಿತೀವಿ. ಈ ಹತ್ತಿಯನ್ನ ನಿಮ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ನೀವು ತುಂಬಾ ಕಾಟನ್ ಬಟ್ಟೆ ತಯಾರಿಸ್ತೀರಾ, ಬಳಸ್ಕೊಳ್ತೀರಾ ಅಂತ. ಬಹಳ ಖುಷಿ ಆಯ್ತು. ಮಿತ್ರರಿಗೆ ಗೊತ್ತಿರಲಿ, ಇವತ್ತು ಗುಜರಾತಿನ ರೈತ ಯಾವ ಹತ್ತಿ ಬೆಳಿತಾನೋ ಅದನ್ನು ಒಳ್ಳೆ ರೇಟಿಗೆ ಚೀನಾ ಕೊಂಡುಕೊಳ್ಳುತ್ತೆ. ಗುಜರಾತಿನ ರೈತ ಸುಭಿಕ್ಷವಾಗಿದ್ದಾನೆ. ಚೀನಾದಲ್ಲಿ ಹತ್ತಿ ಅಂತಂದ್ರೆ ಗುಜರಾತ್ ಅನ್ನೋ ಮಟ್ಟಿಗೆ ಹತ್ತಿಯನ್ನ ವ್ಯಾಪ್ತಗೊಳಿಸ್ಬಿಟ್ಟಿದ್ದಾರೆ ನರೇಂದ್ರ ಮೋದಿ. ಚೀನಾ ಗುಜರಾತ್ ಅನ್ನ ಬಿಟ್ಟಿರ್ಲಿಕ್ಕಾಗದಂತ ಸ್ಥಿತಿಯನ್ನ ನರೇಂದ್ರ ಮೋದಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಗುಜರಾತಿನ ಮೂಲಕ. ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ನರೇಂದ್ರ ಮೋದಿ ಅವ್ರನ್ನ ಚೀನಾ ಕೇಳ್ತಂತೆ, ನಾವೇನ್ ಮಾಡಬೇಕು, ಈಗ ನೀವೇನ್ ಮಾಡ್ತೀರಾ ನಮಗೆ ಅಂತ. ನರೇಂದ್ರ ಮೋದಿ ಅದನ್ನ ಕೇಳಿದ ತಕ್ಷಣ ಹೇಳಿದ್ರು, ನನ್ನ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬೇಕಾದಷ್ಟು ಜಾಗ ಇದೆ, ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ, ಬಂದು ಇನ್ವೆಸ್ಟ್ ಮಾಡಿ. ನನ್ನ ರಾಜ್ಯವು ಬೆಳಿಬೇಕು, ನಿಮ್ ದೇಶವು ಅಭಿವೃದ್ಧಿ ಆಗಬೇಕು ಅಂತ ಅಭಿವೃದ್ಧಿಯ ಕನಸುಗಳನ್ನ ಬಿಚ್ಚಿಟ್ರು. ಧೊಲೆರಾ ಸಿಟಿಯ ಕನಸುಗಳನ್ನ ಬಿಚ್ಚಿಟ್ರು. ಚೈನಾ ಖುಷಿ ಆಯ್ತು. ಖುಷಿಗೆ ಚೈನಾ ಹೇಳ್ತಂತೆ, ನರೇಂದ್ರ ಭಾಯ್ ಮೋದಿ, ನಮ್ಮ ಚೀನಾದ ಒಂದು ಯೂನಿವರ್ಸಿಟಿಯಲ್ಲಿ, ಮಿತ್ರರೇ ಪ್ರೀತಿಯಿಂದ ಅವ್ರು ಆಡಿದ ಮಾತು, ನನಗಿದನ್ನು ಹೇಳಬೇಕಾದ್ರೆ ಒಂದ್ ಕಡೆ ಖುಷಿ, ಒಂದ್ ಕಡೆ ಸಂಕಟ. ನನ್ನ ರಾಜ್ಯಕ್ಕೆ ಈ ಭಾಗ್ಯ ಇಲ್ವಲ್ಲ ಅಂತ ನರೇಂದ್ರ ಮೋದಿ ಚೀನಾ ಹೇಳ್ತಂತೆ, ನಮ್ಮ ದೇಶದ ಒಂದು ಯೂನಿವರ್ಸಿಟಿಯಲ್ಲಿ ಗುಜರಾತಿ ಭಾಷೆ ಕಲಿಸುವಂತ ಒಂದು ವಿಭಾಗವನ್ನ ಶುರು ಮಾಡ್ತೀವಿ ಅಂತ ನರೇಂದ್ರ ಮೋದಿ ಅವ್ರಿಗೆ ಗಿಫ್ಟ್ ಕೊಡ್ತಂತೆ ರೀ. ಕನ್ನಡ ಯಾವಾಗಲೇ ಕಲಿಸೋದಲ್ಲಿ. ನರೇಂದ್ರ ಮೋದಿ ಸುಮ್ಮನಾದ್ರು. ನಾವಾಗಿದ್ರೆ ಸುಮ್ಮನಾಗಿ ಎದ್ದು ಬರ್ತಿದ್ವೇನೋ ವಾ ಅಂತ. ನರೇಂದ್ರ ಮೋದಿ ಎದ್ರು, ಜಾಸ್ತಿ ಉಪಕಾರ ಏನ್ ಮಾಡೋದು ಬೇಡ, ಗುಜರಾತಿನ ಒಂದು ಯೂನಿವರ್ಸಿಟಿಯಲ್ಲಿ ಚೀನಿ ಭಾಷೆ ಕಲಿಸೋ ವಿಭಾಗ ಶುರು ಮಾಡ್ತೀವಿ, ತಲೆ ಕೆಡಿಸ್ಕೊಳ್ಬೇಡಿ ಅಂದ್ರು. ಲೆವೆಲ್ ಪ್ಲೇಯಿಂಗು. ಈ ಮನುಷ್ಯ ಗುಜರಾತಿನ CM, ಈ ಮನುಷ್ಯ ಚೀನಾದ ಅಧ್ಯಕ್ಷರ ಲೆವೆಲ್. ನೀವೇನ್ ಮಾಡಿದ್ದೀರೋ ಅದ್ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಅಂತ. ಏನ್ ಗ್ರೇಟ್ ಮನುಷ್ಯ ರೀ. ಅದಾದ್ಮೇಲೆ ನರೇಂದ್ರ ಮೋದಿ ವಾಪಸ್ ಇಲ್ಲಿಗೆ ಬಂದ್ರು. ಚೀನಾ ಮತ್ತು ಅವರ ಸಂಬಂಧ ವೈಬ್ರೆಂಟ್ ಗುಜರಾತಿನ ಮೂಲಕ ವ್ಯಾಪ್ತವಾಗಿ ಬೆಳೀತು. ಸ್ವಲ್ಪ ದಿನಗಳಲ್ಲೇ ಜರ್ಮನಿಯ ಕೆಲವು ಉನ್ನತ ಅಧಿಕಾರಿಗಳು ನರೇಂದ್ರ ಮೋದಿ ಅವರನ್ನು ಬಂದು ಭೇಟಿ ಮಾಡಿದ್ರು. ಜರ್ಮನಿಯ ಹಿಂದೆ ಯುರೋಪಿಯನ್ ಯೂನಿಯನ್ ಅವರು ಬಂದ್ರು. ಇನ್ನು ಬಾಕಿ ಉಳಿದಿದ್ದು ಅಮೆರಿಕ ಮಾತ್ರ. ಅಮೆರಿಕದ ರಿಪಬ್ಲಿಕನ್ ಪಾರ್ಟಿಯವರು ಕೂಡ ನರೇಂದ್ರ ಮೋದಿ ಅವರನ್ನು ಭೇಟಿ ಆಗ್ಬಿಟ್ರು. ಈಗ ಉಳಿದಿರೋದು ಆಡಳಿತ ಪಕ್ಷ ಮಾತ್ರ. ಅಮೆರಿಕದಲ್ಲಿರೋ ಭಾರತೀಯರ ಒತ್ತಡ ಜಾಸ್ತಿ ಆಗ್ತಾ ಇತ್ತು. ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ಒಬಾಮಾ ನೋಡ್ಕೋತೀವಿ ಅಂತ. ಒಬಾಮಾ ಡೆಮೋಕ್ರೆಟಿಕ್ ಪಾರ್ಟಿಯವ್ರನ್ನ ಕೆಲವರನ್ನ ಕಳಿಸ್ಕೊಟ್ಟ. ಇನ್ನೇನು ಭೇಟಿ ಆಗ್ಬಿಡ್ಬೇಕಿತ್ತು. ಅಷ್ಟೊತ್ತಿಗೆ ದೇವಯಾನಿ ಖೋಬ್ರಗಡೆ ವಿಚಾರದಲ್ಲಿ ಎಲ್ರಿಗೂ ಗೊತ್ತಿರಬಹುದು, ಅಮೆರಿಕಾದಲ್ಲಿದ್ದಂತ ಭಾರತದ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತ ದೇವಯಾನಿ ಖೋಬ್ರಗಡೆ ವಿಚಾರದಲ್ಲಿ ಅಮೆರಿಕ ಸ್ವಲ್ಪ ಕೆಟ್ಟದಾಗಿ ನಡೆಸ್ಕೊಳ್ತು. ನರೇಂದ್ರ ಮೋದಿ ಹೇಳಿದ್ರು, ನೀವು ನಮ್ಮ ಖೋಬ್ರಗಡೆ ವಿಚಾರದಲ್ಲಿ ಕೆಟ್ಟದಾಗಿ ನಡ್ಕೊಂಡಿರೋದ್ರಿಂದ ನಾನು ನಿಮ್ಮನ್ನು ಭೇಟಿಯಾಗಲ್ಲ ಅಂದ್ಬಿಟ್ರು ರೀ ಪುಣ್ಯಾತ್ಮ. 2002 ದಂಗೆ ಮಾಡಿರೋದ್ರಿಂದ ನಿಮ್ಮನ್ನ ನಾವು ಕರೆಸ್ಕೊಳ್ಳಲ್ಲ ಅಂತ ಅಮೆರಿಕ ಹೇಳಿತ್ತು. ಇದೇ ಅಮೆರಿಕಕ್ಕೆ ಇವತ್ತು ಹೇಳ್ತಾರೆ, ನೀವು ದೇವಯಾನಿ ಖೋಬ್ರಗಾಡಿಯನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಹಿಂಗಾಗಿ ನಿಮ್ಮನ್ನು ಭೇಟಿ ಮಾಡಲ್ಲ ಅಂದ್ಬಿಟ್ರು ನರೇಂದ್ರ ಮೋದಿ. ಅಮೆರಿಕಕ್ಕೆ ಇದಕ್ಕಿಂತ ಕಪಾಳ ಮೋಕ್ಷ ಇನ್ನೊಂದಿಲ್ಲ. ಆನಂತರ ಇದೇ ನರೇಂದ್ರ ಮೋದಿ ಅವರನ್ನ ಇತ್ತೀಚೆಗೆ ನ್ಯಾನ್ಸಿ ಪೋವೆಲ್, ನರೇಂದ್ರ ಭಾಯ್ ಮೋದಿ ನಿಮ್ಮನ್ನು ಭೇಟಿ ಮಾಡಬೇಕು, ಒಂದು ಅಪಾಯಿಂಟ್ಮೆಂಟ್ ಸಿಗಬಹುದಾ ಅಂತ ಕೇಳಿದ್ರು. ಭಾರತದಲ್ಲಿರುವಂತ ಅಮೆರಿಕಾದ ರಾಯಭಾರಿ. ನರೇಂದ್ರ ಮೋದಿ ಹೇಳಿದ್ರು, ಖಂಡಿತ ಭೇಟಿ ಆಗ್ಬೋದು, ಆದ್ರೆ ಕಂಡೀಷನ್ 2. ಮೊದಲನೇದು, ನಾನು ಡೆಲ್ಲಿಗೆ ಬಂದಾಗ ನಿಮ್ಮನ್ನು ಭೇಟಿ ಮಾಡಲ್ಲ, ನೀವೇ ಗುಜರಾತಿನ ಅಹಮದಾಬಾದಿಗೆ ಬಂದು ನನ್ನನ್ನು ಭೇಟಿ ಮಾಡಬೇಕು ಅಂದ್ರು. ಕಂಡೀಷನ್ ನಂಬರ್ 1. ಇದು ಸ್ವಾಭಿಮಾನ ರೀ, ನಾನು ಬಂದು ನಿಮ್ಮ ಎದುರಿಗೆ ನಿಲ್ಲಲ್ಲ ಅಂತ. ಎರಡನೇದು, ನರೇಂದ್ರ ಮೋದಿ ಅವರು ಎರಡನೇದು ಹೇಳಿದ್ರು, ಅಷ್ಟೇ ಅಲ್ಲ, ನಾನು
ಈ ಈ ಭೇಟಿಯ ಮಾತುಕತೆ ಏನು ಅನ್ನೋ ಅಜೆಂಡಾ ನಾನ್ ಫಿಕ್ಸ್ ಮಾಡ್ತೀನಿ, ನೀವು ಫಿಕ್ಸ್ ಮಾಡೋದಲ್ಲ ಅಂದ್ರು. ಈ ಕಾರಣಕ್ಕೋಸ್ಕರ ಈ ಅಜೆಂಡಾದಲ್ಲಿ ನರೇಂದ್ರ ಮೋದಿ ದೇವಯಾನಿ ಖೋಬ್ರಗಡೆ ವಿಷಯವನ್ನು ಪ್ರಸ್ತಾಪ ಮಾಡಿ ಅದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅಂತ ಅಮೆರಿಕಕ್ಕೆ ಹೇಳೋ ಮಟ್ಟಕ್ಕೆ ಬಂತಲ್ಲ, ಎಲ್ಲ ಪತ್ರಿಕೆಗಳು ಸುದ್ದಿ ಮಾಡ್ತಲ್ಲ. ಈ ಕಾರಣಕ್ಕೋಸ್ಕರ ಆಗಿದ್ದು ರೀ. ಆ ಮನುಷ್ಯನ ಸ್ವಾಭಿಮಾನ ಕಂಡಾಗ್ಲೆಲ್ಲ ಖುಷಿ ಆಗತ್ತೆ. ವಾ, ನನ್ನ ದೇಶ ಹೆಂಗಿರ್ಬೇಕು ಅಂದ್ರೆ ಇಂಥ ಸ್ವಾಭಿಮಾನಿಯ ಕೈಯಲ್ಲಿರಬೇಕು ಅಂತ. ಇದಕ್ಕಿಂತ ಕೆಲವು ದಿನಗಳ ಹಿಂದೆಯೇ ಅಮೆರಿಕಾದ ವಿದೇಶಾಂಗ ಸಚಿವ ಕಾರ್ಯಾಲಯದಲ್ಲಿರುವಂತರೊಬ್ರು ಹೇಳಿದ್ರು, ನರೇಂದ್ರ ಮೋದಿ ಈಗ ಅಮೆರಿಕಾಗೆ ಬರ್ತಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ವೀಸಾ ಕೊಡ್ತೀವಿ ಅಂತ. ನರೇಂದ್ರ ಮೋದಿ ಕೇಳಲೇ ಇಲ್ಲ. ನರೇಂದ್ರ ಮೋದಿ ಬಂದ್ರೆ ವೀಸಾ ಕೊಡ್ತೀವಿ ಅಂದ್ರು, ಬಾರಪ್ಪ ಅಂತ ಕೇಳ್ಕೊಂಡ್ರು. ನರೇಂದ್ರ ಮೋದಿ ಮಾತೇ ಆಡ್ಲಿಲ್ಲ. ನಾನು ಅವ್ರ ಆಪ್ತರೊಬ್ಬರಿಗೆ ಕೇಳಿದೆ, ಯಾಕಪ್ಪ ನರೇಂದ್ರ ಮೋದಿ ವೀಸಾ ಕೇಳ್ತಾ ಇಲ್ಲ ಅಂತಂದ್ರೆ ಅವ್ರು ಅಂದ್ರು, ಏನ್ ಚಕ್ರವರ್ತಿ ನಿಮ್ಗೂ ಗೊತ್ತಿಲ್ವಾ, ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ವೀಸಾನೇ ಬೇಕಾಗಲ್ಲ, ಹಂಗೆ ಹೋಗಿ ಬರ್ಬೋದು, ಗೊತ್ತವರಿಗೆ ಎಲ್ಲ ಅಂತ. ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ. ಈ ಮನುಷ್ಯನ ಕೆಪಾಸಿಟಿ ಇದೆಯಲ್ಲ, ಆರ್ಡಿನರಿ ಅಂತ ತಿಳ್ಕೊಳ್ಬೇಡ್ರಿ. 2022ರ ಒಂದು ವಿಷನ್ ನರೇಂದ್ರ ಮೋದಿ ತಯಾರು ಮಾಡ್ಕೊಂಡಿದ್ದಾರೆ. 2022 ಯಾಕೆ ಗೊತ್ತಾ? ಈ ದೇಶದ ಯಾವ ರಾಜಕಾರಣಿಗಳಿಗೂ ಗೊತ್ತಿಲ್ಲ. ನರೇಂದ್ರ ಮೋದಿ ಹೇಳ್ತಾರೆ 2022ಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗುತ್ತೆ ರೀ. 75 ವರ್ಷಕ್ಕೆ ಈ ದೇಶ ಏನ್ ಮಾಡಬೇಕು ನೋಡಿ ಅಂತ ನರೇಂದ್ರ ಮೋದಿ ಕೇಳಿದ್ರು. ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಚತುಷ್ಪಥ ರಸ್ತೆ ಮಾಡಿದ್ರು. 10 ವರ್ಷದ ನಂತರವೂ ಚತುಷ್ಪಥ ರಸ್ತೆಯಲ್ಲೇ ಇದ್ದಿರಲ್ಲ. ಚತುಷ್ಪಥ ಬುಲೆಟ್ ಟ್ರೈನ್ ಯಾವಾಗ್ರೆ ಮಾಡೋದು ಅಂತ ಕೇಳಿದ್ರು ನರೇಂದ್ರ ಮೋದಿ. ಮಿತ್ರರೇ, ಬುಲೆಟ್ ಟ್ರೈನ್ ಅಂದ್ರೆ ಅರ್ಥ ಏನ್ ಗೊತ್ತೇನು? ಗಂಟೆಗೆ ಮಿನಿಮಮ್ 200 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗುವಂತ ಟ್ರೈನು ಅಂತ. ಅದರ ಮ್ಯಾಕ್ಸಿಮಮ್ ಸ್ಪೀಡ್ 400 ಕಿಲೋಮೀಟರ್ಸ್. ಅವ್ರು ಹೇಳ್ತಾರೆ ಜಪಾನ್ ನಲ್ಲಿ ಬುಲೆಟ್ ಟ್ರೈನ್ ಬಂತು, ಚೈನಾದಲ್ಲಿ ಬುಲೆಟ್ ಟ್ರೈನ್ ಬಂತು, ಭಾರತದಲ್ಲಿ ಯಾಕಿಲ್ಲ? 2022ರ ವೇಳೆಗೆ ಚತುಷ್ಪಥ ಬುಲೆಟ್ ಟ್ರೈನ್ ಈ ದೇಶದಲ್ಲಿ ನಿರ್ಮಾಣ ಆಗಬೇಕು. ನಾನು ಅನ್ಕೊಳ್ತಿದ್ದೆ, ಚತುಷ್ಪಥ ಬುಲೆಟ್ ಟ್ರೈನ್ ನಿರ್ಮಾಣ ಆದ್ರೆ ಹಾಸನದ ಒಬ್ಬ ಹುಡುಗ ಅಲ್ಲಿಂದ ಚತುಷ್ಪಥ ಬುಲೆಟ್ ಟ್ರೈನ್ ಇಲ್ಲಿಗಿದೆ ಅಂತ ತಿಳ್ಕೊಳ್ಳಿ, 300 ಕಿಲೋಮೀಟರ್ ಅಂದಾಜು ಅಂತ ಇಟ್ಕೊಂಡ್ರು. 300 ಕಿಲೋಮೀಟರ್ ದೂರವನ್ನ ಬುಲೆಟ್ ಟ್ರೈನು 1.5 ಗಂಟೆಯಲ್ಲಿ ಕ್ರಾಸ್ ಮಾಡುತ್ತೆ. ಹಾಸನದ ಹುಡುಗ ಬೆಳಗ್ಗೆ 7:30 ಎದ್ದು 8 ಗಂಟೆ ಬುಲೆಟ್ ಟ್ರೈನ್ ಹಿಡಿದ್ರೆ 9:30 ಬೆಂಗಳೂರು, ಆಫೀಸಿಗೆ ಹೋದ 10 ಗಂಟೆಗೆ, ಸಂಜೆ 5:30 ಬುಲೆಟ್ ಟ್ರೈನ್ ವಾಪಸ್ ಹಿಡಿದ ಅಂದ್ರೆ 7 ಗಂಟೆಗೆ ವಾಪಸ್ ಮನೆ. ಅವನ್ ಯಾಕ್ರಿ ಬೆಂಗಳೂರಿಗೆ ಬಂದಿರಬೇಕು? ಅವನು ಮನೆಯಲ್ಲೇ ಇರ್ತಾನೆ, ಮನೆಯಿಂದ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾನೆ. ಈ ಬುಲೆಟ್ ಟ್ರೈನ್ ನ ಕಲ್ಪನೆ ಇದೆಯಲ್ಲ, ನನಗಿದನ್ನು ಯೋಚನೆ ಮಾಡಿದ್ರೆ ಥ್ರಿಲ್ ಆಗುತ್ತೆ. ಇಂಥ ಕನಸುಗಳನ್ನು ಕಟ್ಟೋ ಯೋಗ್ಯತೆಯೂ ನಮಗೆ ಇರಲಿಲ್ವಲ್ಲ. ನರೇಂದ್ರ ಮೋದಿ ಬಂದು ಒಂದು ಭಾಷಣ ಮಾಡಿದ ತಕ್ಷಣ ನಮಗೆ ಇಂಥ ಕನಸುಗಳು ಹುಟ್ಟುತ್ತವಲ್ಲ. ಈ ಕನಸುಗಳನ್ನು ಈ ದೇಶದಲ್ಲಿ ಹುಟ್ಟಿಸಿಕೊಟ್ರು.